90 ಡೇಸ್ ಪ್ಲ್ಯಾನಲ್ಲಿ ಇವತ್ತು ಡೇ 17. ಸೊ ಬೆಳಗ್ಗೆ ಎದ್ದು ಒಂದು ಲೋಟ ನೀರು ಕುಡಿದು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಇವತ್ತೆಲ್ಲೋ ಏನೋ ಒಂಥರ ಬೇಸರ ಅನ್ನಿಸ್ತಿತ್ತು. ಎಲ್ಲೋ ಕಾನ್ಫಿಡೆನ್ಸ್ ಸ್ವಲ್ಪ ಕಮ್ಮಿ ಆಯಿತು ಅನ್ನೋ ಫೀಲ್ ನಮ್ಗೆ ಅನಿಸಿತ್ತು. ನಾವು ಎಷ್ಟೇ ಸ್ಟ್ರಾಂಗ್ ಆಗಿದ್ದರೂ ಕೆಲವೊಂದು ಸತಿ ನಮಗೆ ಯಾರೋ ಒಂದು ಮೋಟಿವೇಟ್ ಸಿಗಬೇಕು ಅಂತ ಅನಿಸುತ್ತಲ್ವ. ಇವತ್ತು ನನಗೆ ಯಾಕೋ ಹಂಗೆ ಅನ್ನಿಸ್ತು. ಆವಾಗ ನನಗೆ ನಾನೇ ಮೋಟಿವೇಟ್ ಮಾಡ್ಕೊಳೋದಕ್ಕೋಸ್ಕರ ಆ ಲೈನ್ಸ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎನರ್ಜಿ ತೊಗೊಂಡು ಮನೆಯಿಂದ ಹೊರಟೆ, ಟೈಮ್ ಆಗುತ್ತೆ ಅಂತ. ಇವತ್ತು ಬಸ್ ಬರಬೇಕಾಗಿರೋ ಬಸ್ ಬಂದಿರಲಿಲ್ಲ. ನೆಕ್ಸ್ಟು ಅಲ್ಲಿಂದ ಸರ್ಕಸ್ ಮಾಡ್ಕೊಂಡು ಇವತ್ತು ಸೆಂಟರ್ ಹತ್ರ ಹೋಗಿದ್ದಾಯಿತು. ಇವತ್ತು ಸೆಂಟರಲ್ಲಿ ನಾವು ಎಲ್ಲಿ ಹಣ ಇನ್ವೆಸ್ಟ್ ಮಾಡ್ತೀವಿ, ಎಲ್ಲಿ ಹಣನ ಕಳ್ಕೊತೀವಿ ಅನ್ನೋದ್ರ ಬಗ್ಗೆ ಟಾಪಿಕ್ ಇತ್ತು. ಹೌದಲ್ವಾ ಅಂತ ಅನ್ನಿಸ್ತಿತ್ತು. ಒಂದೊಂದು ರೂಪಾಯಿನೂ ಕೆಲವೊಂದು ಸರ್ತಿ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಮಗೆ ಇವತ್ತು, ಅಂದರೆ ₹1 ವ್ಯಾಲ್ಯೂ ಏನು ಅನ್ನೋದು ಅರ್ಥ ಮಾಡಿಸ್ಕೊಟ್ರು. ನಾವು ಎಷ್ಟು ಗೊತ್ತಿಲ್ದಲೇ ಇನ್ವೆಸ್ಟ್ ಮಾಡ್ತಿರ್ತೀವಿ. ಕೆಲವೊಂದು ಸರ್ತಿ ಬೇಕು ಬೇಡವಾ ಅದಕ್ಕೂ ಕೂಡ ಇನ್ವೆಸ್ಟ್ ಮಾಡ್ತಿರ್ತೀವಿ. ಅದೆಲ್ಲ ಎಷ್ಟು ದೊಡ್ಡ ತಪ್ಪು ಅನ್ನೋದು ಇವತ್ತು ನಮಗೆ ಅರ್ಥ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮೈ ಕೋಚ್ಗೆ. ಇವತ್ತು ಸೆಂಟರ್ ಎಲ್ಲ ಮುಗಿಸ್ಕೊಂಡು ಇವತ್ತು ಸೀದಾ ಹೊರಟಿ ಊರಿಗೆ ಬಂದೆ. ಇವತ್ತು ಏನೋ ಹೇಳಬೇಕು ಅಂತ ಅಂದ್ಕೊಂಡೆ. ಏನಂದರೆ ಇವತ್ತು ಈವ್ನಿಂಗ್ ಕೂಡ ಸೆಷನ್ ಸಖತ್ತಾಗಿತ್ತು. ತುಂಬ ಜನ ಹೆಣ್ಮಕ್ಳು ಯಾಕೆ ಪೀರಿಯಡ್ ಪ್ರಾಬ್ಲಮ್ಮು ಆ ಥರ ತುಂಬ ಅನುಭವಿಸ್ತಿರ್ತಾರೆ. ಅದ್ರ ಬಗ್ಗೆ ಇವತ್ತು ತಿಳ್ಕೊಳೋದಕ್ಕೆ ಟಾಪಿಕ್ ತುಂಬಾ ಇತ್ತು, ಸಖತ್ತಾಗಿತ್ತು. ಅದ್ರ ಬಗ್ಗೆ ವಿಡಿಯೋ ಮಾಡ್ಕೊಂಡು ಸೀದಾ ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟೊತ್ತಿಗೆ ಸಂಜೆ ಆಗಿಬಿಟ್ಟಿತ್ತು. ಮುಖ ತೊಳ್ಕೊಂಡು ದೀಪ ಹಚ್ಚಿ ಫ್ರೆಶ್ಶಾಗಿ ಒಂದು ಫ್ರೆಶ್ ಕುಡಿದ ಸೆಷನ್ನ ಅಟೆಂಡ್ ಮಾಡ್ತಾ ಎಲ್ಲ ಕೆಲಸ ಮುಗಿಸ್ಕೊಂಡು ಡಿನ್ನರ್ ಮುಗಿಸಿ ಮಲ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.